अंतर्गत आरक्षण लागू करण्याच्या मागणीसाठी शुक्रवारी मादिग समाजाने येथील आंबेडकर उद्यानातून आंदोलन करून जिल्हाधिकाऱ्यांमार्फत मुख्यमंत्र्यांना निवेदन दिले। अंतर्गत आरक्षणाची अंमलबजावणी करण्याबाबत सर्वोच्च न्यायालयाने निकाल दिल्याला वर्ष उलटलं तरी देखील काँग्रेस सरकार ते लागू करत नाही असा आक्रोश आंदोलनकर्त्यांनी व्यक्त केला। ಇವತ್ತು ಬೆಳಗಾವಿ ಜಿಲ್ಲೆಯ ಡಿಸಿ ಕಚೇರಿ ಆವರಣದಲ್ಲಿ ನಮ್ಮ ಮಾದಿಗ ಸಮಾಜದ ಹೋರಾಟ ಸಂಬಂಧ ಈಗ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ಈಗಾಗಲೇ 30-40 ವರ್ಷ ನಮ್ಮ ಮಾದಿಗ ಸಮಾಜದ ಮತ್ತು ಒಳಪಂಗಡದ ಎಲ್ಲ ಹಿರಿಯರು ಹೋರಾಟವನ್ನು ಮಾಡಿ ನಮ್ಮ ಒಳ ಮೀಸಲಾತಿ ನಮಗೆ ಹಕ್ಕನ್ನು ನಮಗೆ ಕೊಡ್ರಿ ಅಂತೇಳಿ ಈಗಾಗಲೇ ಹೋರಾಟ ಮಾಡಿ ಕೆಲವು ಜನ ನಮ್ಮ ಹಿರಿಯರು ಸತ್ತು ಹೋದರು। ಅದರ ಫಲವಾಗಿ ಈಗಾಗಲೇ ಒಂದು ವರ್ಷದಿಂದ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಆಗಸ್ಟ್ 1, 2024ಕ್ಕೆ ಈ ಒಳ ಮೀಸಲಾತಿ ಜಾರಿ ಮಾಡುವ ಹಕ್ಕು ಆಯಾ ರಾಜ್ಯ ಸರ್ಕಾರಗಳಿಗೆ ಇರುತ್ತದೆ ಅಂತೇಳಿ ಅದು ತಕ್ಷಣ ನೀವು ಜಾರಿ ಮಾಡಬೇಕಂತೇಳಿ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟರೂ ಕೂಡ ಒಂದು ವರ್ಷ ಗತಿಸಿದರು। ಇನ್ನೂ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಇನ್ನೂ ದಲಿತರಿಗೆ ಅನ್ಯಾಯ ಮಾಡ್ತಾ ಒಂದು ವರ್ಷದಿಂದ ಕಾಲಹರಣ ಮಾಡಿದರು। ಈ ಸುಪ್ರೀಂ ಕೋರ್ಟ್ ಆದೇಶ ಆದ 3-4 ತಿಂಗಳದೊಳಗೆ ತೆಲಂಗಾಣ ಆಗಲಿ, ಆಂಧ್ರ ಆಗಲಿ, ಹರಿಯಾಣ ಆಗಲಿ, ರಾಜಸ್ಥಾನ ಆಗಲಿ ಇವರೆಲ್ಲರೂ ಕೂಡ ಈಗಾಗಲೇ ಒಳ ಮೀಸಲಾತಿ ಜಾರಿಗೆ ತಂದಿದ್ದಾರೆ ಇಲ್ಲಿ 3-4 ತಿಂಗಳದೊಳಗೆ। ಆದರೆ ನಮ್ಮದು ವರ್ಷ ಆದರೂ ಇನ್ನೂ ನಮಗೆ ನ್ಯಾಯ ಇಲ್ಲ। ಅದಕ್ಕೆ ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡೋಣ ಅಂತೇಳಿ ಇವತ್ತು ಒಂದು ವರ್ಷ ಆಯಿತು। ಇವತ್ತು ಆಗಸ್ಟ್ 1ಕ್ಕೆ ಅದಕ್ಕೆ ನಮ್ಮ ಒಳ ಮೀಸಲಾತಿ ತಕ್ಷಣ ಜಾರಿ ಮಾಡಬೇಕು। ಮಾಡದಿದ್ದರೆ ನಾವು ಆಗಸ್ಟ್ 15ರೊಳಗೆ ಮಾಡದಿದ್ದರೆ 16ನೇ ತಾರೀಕಿನಿಂದ ರಾಜ್ಯಾದ್ಯಂತ ಬೀದಿಗೆ ಇಳಿದು ನಮ್ಮ ಎಲ್ಲ ಮಾದಿಗ ಸಮಾಜ ಮತ್ತು ಉಪಜಾತಿ ಎಲ್ಲರೂ ಕೂಡ್ಕೊಂಡು ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತಾನೋ। ಸನ್ಮಾನ್ಯ ಮುಖ್ಯಮಂತ್ರಿಯವರು, ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಎಲ್ಲರಿಗೆ ಅವರು ಅಷ್ಟೇ, ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಅಲ್ಲ, ಅವರ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ, ಅದಕ್ಕೆ 101 ಜಾತಿಗೆ ಅವ್ರ ಮುಖ್ಯಮಂತ್ರಿ, ಎಲ್ಲರಿಗೂ ನ್ಯಾಯ ಕೊಡುವಂಥ ಅವರ ಈಗ ನಮಗೆ ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗ್ತೈತಿ, ಅದನ್ನು ಅವ್ರು ಅನ್ಯಾಯ ಮಾಡಾಕತ್ತಾರೋ ಅದನ್ನು ಮಾಡಬಾರ್ದು ಅಂತೇಳಿ ನಿಮ್ಮ ಮುಖಾಂತರ ಅವ್ರಿಗೆ ನಾವು ಒತ್ತಾಯವನ್ನು ಮಾಡ್ತೇವೆ। ತಕ್ಷಣ ಆಗಸ್ಟ್ 15ರೊಳಗೆ ಜಾರಿಗೆ ಮಾಡಲಿಲ್ಲ ಅಂದ್ರೆ ಆಗಸ್ಟ್ 16ರಿಂದ ನಾವು ಬೀದಿಗೆ ಇಳಿದ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ। ಅದ ರಾಜ್ಯ ಸರ್ಕಾರ ನಮ್ಮ ದಲಿತರಿಗೆ ಅನ್ಯಾಯ ಮಾಡೋದಿದೆ, ದಲಿತರ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲ, ಅನ್ಯಾಯ ಮಾಡಾಕತ್ತಾರೆ, ಕೊಡಬಾರ್ದು ಅನ್ನೋ ಉದ್ದೇಶ ಐತಿ। ಅವರ ಕೆಲವು ಪ್ರಭಾವಿ ದಲಿತರ ನಾಯಕರಿಗೆ ಮಣಿದ ಅವ್ರು ಮುಂದೆ ಹಾಕೋತ ಹೊಂಟಿದ್ದಾರೆ। ಆ ಪ್ರಭಾವಿ ನಾಯಕರಿಗೆ, ದಲಿತ ನಾಯಕರಿಗೆ ಮಣಿಬಾರ್ದು, ಅವರ ತಕ್ಷಣ ದಲಿತರಿಗೆ 101 ಜಾತಿಗೂ ಕೂಡ ಎಲ್ಲರಿಗೂ ನ್ಯಾಯ ಕೊಡಬೇಕು। ಬರೀ ನಮ್ಮ ಮಾದರಿಗೆ ಅಟ್ಟ ಕೇಳತ್ತಿಲ್ಲ, ನಾವು 101 ಜಾತಿಗೂ ಎಲ್ಲರಿಗೂ ನ್ಯಾಯ ಸಿಗ್ತೈತಿ। ಅದರಿಂದ ಅದಕ್ಕೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಮೀಸಲಾತಿಯನ್ನು ಹಂಚಿ ಆದೇಶ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ। ಇವತ್ತು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಮಗೆ ಸಿಗಬೇಕಾದಂಥ ಹಕ್ಕು ನಮಗೆ ಸಿಗಬೇಕಾಗಿತ್ತು। ಸುಪ್ರೀಂ ಕೋರ್ಟ್ ಆದೇಶ ಆಯಿತು, ಆಂಧ್ರ ಪ್ರದೇಶನಲ್ಲಿ ಮತ್ತು ಇನ್ನುಳಿದ ಹರಿಯಾಣದಲ್ಲಿ ನಮ್ಮ ಜನರಿಗೆ ಅಲ್ಲಿ ನ್ಯಾಯ ಸಿಕ್ಕಿತ್ತು। ಕರ್ನಾಟಕದಲ್ಲಿ ಕಾಂತರಾಜ್ ವರದಿ ಮತ್ತು ಎ ಜಿ ನಾಗಮೋಹನ್ ದಾಸ್ ಅವರ ಒಂದು ವರದಿಯನ್ನು ಆವರಿಸ್ಕೊಂಡು ಆದಷ್ಟು ಬೇಗನೆ ನಾವು ಜಾತಿ ಜನಗಣತಿ ಮುಗಿಸಿ ನಿಮಗೆ ನ್ಯಾಯ ಕೊಡ್ತೀವಿ ಅಂತೇಳಿ ಕಳೆದ ಬಾರಿ ನಮಗೆ ಹೇಳಿದರು। ಕಳೆದ ಬಾರಿ ಬೆಳಗಾವಿಯ ಒಂದು ಅಧಿವೇಶನ, ಚಳಿಗಾಲ ಅಧಿವೇಶನದಲ್ಲಿ ಕನಿಷ್ಠ ನಾವೇನಿದ್ರೂ 25,000 ಜನ ಸೇರ್ಪಟ್ಟು ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ವಿ। ಅವತ್ತು ಕೂಡ ನಾವು ಪಕ್ಷಾತೀತವಾದಂಥ ಒಂದು ಒತ್ತಾಯನ ಕೂಡ ಮಾಡಿದ್ವಿ। ಆದರೆ ಇವತ್ತು ಏನೂ ಇಲ್ಲ, ಸರ್ಕಾರ ಎಲ್ಲೋ ಒಳಗಡೆ ಒಂದು ಸಂದೇಶ ಕಳಿಸಿದೆ, ಏನಂತೇಳಿ ನಾವು 15 ತಾರೀಕು ಒಳಗಡೆ ಆಗಸ್ಟ್ದಲ್ಲಿ ನಾವು ನಿಮ್ಮ ಒಂದು ಮೀಸಲಾತಿಯನ್ನು ಜಾರಿ ಮಾಡ್ತೇವೆ ಅಂತ ಹೇಳೈತಿ। ಆದ್ರೆ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯದಂತ ಇರುವಂಥ 724 ಸಚಿವರ ಗಮನಕ್ಕೆ ಈಗಾಗಲೇ ನಾವು ತೊಗೊಂಡ್ಬಂದಿದ್ದೇವೆ। ಕಳೆದ ಬಾರಿ ತಮಟೆ ಚಳವಳಿಗಳನ್ನು ಮಾಡಿದ್ದೇವೆ, ಬಹಳಷ್ಟು ಹೋರಾಟಗಳನ್ನು ಮಾಡ್ಬೇಕು, ಅವ್ರ ಗಮನ ಸೆಳೆದಿದ್ದೇವೆ। ಈ ಬಾರಿ ನಾವು ಹೇಳ್ತೇವೆ, ನಾಳೆ ನಡೆಯೋ ಮಳೆಗಾಲ ಒಂದು ಏನು ಅಧಿವೇಶನ ಐತಿ, ಆ ಅಧಿವೇಶನದಲ್ಲಿ ನಮಗೆ ನಮ್ಮ ಹಕ್ಕು, ನಮ್ಮ ನ್ಯಾಯ, ನಮಗೆ ಸಮಬಾಳು ಸಾಮಾಜಿಕ ನ್ಯಾಯನ ಕೊಡಬೇಕು। ಇದು ತಾವು ಬಸವಣ್ಣವರ ಒಂದು ಏನು ತಾವು ಬೆಳಗಾವಿಯಲ್ಲಿ ಒಂದು ಬಸವಣ್ಣವರ ಒಂದು ಅನುಭವ ಮಂಟಪ ಒಂದು ಛಾಯಾಚಿತ್ರ ಏನು ಕೊಟ್ಟಿರಲ್ಲ, ಆ ಅನುಭವ ಮಂಟಪದಲ್ಲಿ ಏನು ಹೇಳೋದಂದ್ರೆ ಮಾದಿಗರಿಗೆ ತಾವು ಎಲ್ಲೋ ಒಂದು ಕಡೆ ಕಡೆಗಣಿಸಿದಿರತ್ತ ಅನ್ನೋದು ನಮಗೇನು ಕೊರಗೈತಲ್ಲ, ಆ ಕೊರಗನ್ನು ಅಳಿಸಬೇಕು। ಈ ಅಂಕಿತ ನಾಮನ ಆದಷ್ಟು ಬೇಗನೆ ತಾವು ಹಾಕಿ ಇದಕ್ಕೆ ಒಂದು ಶಕ್ತಿ ತುಂಬಬೇಕಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು 224 ಶಾಸಕರಲ್ಲೇ ನಾನು ಮನವಿ ಮಾಡ್ತೇನೆ ಅಂತ ಹೇಳ್ತೇನೆ ನಿಮ್ಮ ಮುಖಾಂತರ। या आंदोलनात आमदार दुर्योधन ऐहोळे, अनंत बायकोण, प्रशांत ऐहोळे यांच्यासह इतरही उपस्थित होते। संकल्प शिंदे, KMM मराठी, बेळगाव।